ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಗುರುವಿನ ವೈಶಿಷ್ಟ್ಯತೆಯ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಒಂದು ಗುರುಕುಲದಲ್ಲಿ ಗುರು ಶಿಷ್ಯರ ಮಧ್ಯೆ ಅನೇಕ ವಿಷಯಗಳನ್ನು ಕುರಿತು ಸಂವಾದ ನಡೆದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಶಿಷ್ಯ ಗುರುಗಳನ್ನು ಬಹಳ ಮಹತ್ವದ ವಿಷಯದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಗುರುಗಳೇ, ಗುರು ಮತ್ತು ಭಕ್ತ ಇಬ್ಬರೂ ಕೂಡ ಮನುಷ್ಯರೇ ಇದ್ದಾರೆ. ಗುರುಗಳು ಕೂಡ ಮನುಷ್ಯರಿದ್ದಾರೆ, ಮನುಷ್ಯರು ಮನುಷ್ಯರೇ ಇದ್ದಾರೆ. ಹೀಗಿರುವಾಗ ಗುರುಗಳಿಗೆ ಯಾಕೆ ಉಚಿತ ಆಸನ ಅಂದರೆ ಮೇಲೆ ಕೂರಿಸಬೇಕು? ಎತ್ತರದಲ್ಲಿ ಏಕೆ ಕೂರಿಸಬೇಕು? ಗುರುಗಳ ಪಾದಗಳಿಗೆ ಯಾಕೆ ನಮಸ್ಕಾರವನ್ನು ಮಾಡಬೇಕು? ಗುರುಗಳ ಪಾದ ಪೂಜೆಯನ್ನು ಯಾವ ಉದ್ದೇಶದಿಂದ ಮಾಡಬೇಕು? ಗುರುಗಳ ಪಾದೋದಕ ಪ್ರಸಾದವನ್ನು ಯಾಕೆ ತಗೋಬೇಕು? ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗುರ್ತಾಗ್ತಿಲ್ಲ ಅಂಥೇಳಿ ಆ ಒಬ್ಬ ಶಿಷ್ಯ ಗುರುಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಗುರುಗಳು ಹೇಳಿದರು, ಈ ಜಗತ್ತು ಕತ್ತಲಾಗಿದ್ದಾಗ ಬೆಳಕನ್ನು ಕೊಡುವಂಥವ್ರು ಯಾರು ಅಂತ ಹೇಳಿದರು. ಅವ್ರು ಹೇಳಿದ ಸೂರ್ಯದೇವ. ಸೂರ್ಯನ ಅನುಪಸ್ಥಿತಿಯಲ್ಲಿ ಚಂದ್ರದೇವ, ಚಂದ್ರನ ಜೊತೆಯಲ್ಲಿ ನಕ್ಷತ್ರಗಳು, ಮತ್ತು ಮನೆಯ ಒಳಭಾಗದಲ್ಲಿ ವಿದ್ಯುತ್ ದೀಪ, ವಿದ್ಯುತ್ ದೀಪದ ಅನುಪಸ್ಥಿತಿಯಲ್ಲಿ ದೀಪ. ಇವೆಲ್ಲವೂ ಕೂಡ ಬೆಳಕನ್ನು ಕೊಡುವಂಥವು. ಅವ ಕೇಳಿದರು, ಈ ಸೂರ್ಯ, ಚಂದ್ರ, ನಕ್ಷತ್ರಗಳು, ವಿದ್ಯುತ್ ದೀಪ ಮತ್ತು ದೀಪ ಇವೆಲ್ಲವುಗಳು ಕೂಡ ಕೆಳಗಡೆಗಿರ್ತದೋ ಅಥವಾ ಎತ್ತರದಲ್ಲಿರುತ್ತೋ ಅಂತ ಕೇಳಿದರು. ಆವಾಗ ಶಿಷ್ಯ ಹೇಳಿದ, ಎಲ್ಲವೂ ಕೂಡ ಎತ್ತರದಲ್ಲಿರ್ತವೆ. ಯಾಕೆ ಎತ್ತರದಲ್ಲಿರಬೇಕು ಅಂತ ಕೇಳಿದರು. ಅವೆಲ್ಲವುಗಳು ಕೂಡ ಬೆಳಕನ್ನು ಕೊಡುವಂಥ ವಸ್ತುಗಳು. ಹಾಗಾಗಿ ಬೆಳಕನ್ನು ಕೊಡುವಂಥವು, ಪ್ರಕಾಶವನ್ನು, ಅಂಧಕಾರವನ್ನು ದೂರ ಮಾಡಿ ಪ್ರಕಾಶವನ್ನು ಕೊಡುವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳು, ದೀಪ ಇವೆಲ್ಲವೂ ಕೂಡ ಎತ್ತರದಲ್ಲಿ ಇರಬೇಕು. ಎತ್ತರದಲ್ಲಿದ್ದಾಗ ಬೆಳಕು ನಮಗೆ ಪ್ರಾಪ್ತವಾಗತ್ತೆ. ಸರಿ. ಆನಂತರ ಕೇಳಿದರು, ಈಗ ಸಾಕಷ್ಟು ಕೋರ್ಟ್ಗಳಲ್ಲಿ ವಕೀಲರು ಎಲ್ಲ ಇರ್ತಾರೆ, ನ್ಯಾಯಾಧೀಶರು ಇರ್ತಾರೆ. ಅವ್ರು ಎಲ್ಲಿ ಕೂರ್ತಾರೆ ಅಂತ ಕೇಳಿದರು. ಆವಾಗ ಶಿಷ್ಯ ಎತ್ತರದಲ್ಲಿ ಕೂರ್ತಾರೆ. ಯಾಕೆ ಅಂತ ಕೇಳಿದರೆ, ಅವರು ನ್ಯಾಯವನ್ನು ಕೊಡುವಂಥವರು, ಸತ್ಯವನ್ನು ಪ್ರತಿಪಾದನೆ ಮಾಡುವಂಥವರು. ಹಾಗಾಗಿ ಎತ್ತರದಲ್ಲಿ ಕೂರಿಸ್ತಾರೆ. ಮುಂದೆ ಕೇಳಿದರು, ವಿಧಾನಸಭಾ ಮತ್ತು ಲೋಕಸಭೆಗಳಲ್ಲಿ ಅಲ್ಲಿ ಸಭಾಧ್ಯಕ್ಷರು ಇರ್ತಾರಲ್ಲ, ಅವರು ಎಲ್ಲಿ ಕೂರ್ತಾರೆ? ಅವಾಗ ಹೇಳಿದರು, ಅವರು ಕೂಡ ಎತ್ತರದಲ್ಲಿ ಕೂರ್ತಾರೆ. ಅವಾಗ ಕೇಳಿದರು, ಅವರು ಕೂಡ ಶಾಸಕರೇ ಆಗಿರ್ತಾರೆ, ಸಂಸದರೇ ಆಗಿರ್ತಾರೆ, ಯಾಕೆ ಅವರನ್ನು ಮೇಲೆ ಕೂರಿಸ್ಬೇಕು? ಆವಾಗ ಆ ಶಿಷ್ಯ ಹೇಳಿದ, ಅವರು ನ್ಯಾಯವನ್ನು ಬೋಧಿಸುವವರು, ಸತ್ಯವನ್ನು ಪ್ರತಿಪಾದಿಸುವವರು, ಅವರೆಲ್ಲರಿಗೂ ಕೂಡ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥವರು, ಅವರ ಗೊಂದಲಗಳಿಗೆ ತೆರೆಯನ್ನು ಎಳೆಯುವಂಥವರು. ಹಾಗಾಗಿ ಅವರು ಎತ್ತರದಲ್ಲಿ ಕೂರಬೇಕು ಅಂತ ಶಿಷ್ಯ ಹೇಳಿದ. ಅದಕ್ಕೆ ಗುರುಗಳು ಹೇಳಿದರು, ನೋಡಪ್ಪ, ಹಾಗೆ ಗುರು ಅಂದರೆ ಏನು? ಬೆಳಕು. ಕತ್ತಲೆಯಿಂದ ಬೆಳಕಿನ ಮಾರ್ಗವನ್ನು ತೋರಿಸುವಾತ ಗುರು, ಅಧರ್ಮದಿಂದ ಧರ್ಮವನ್ನು ತೋರಿಸುವಾತ ಗುರು, ಸದಾ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಾತ ಗುರು. ಹಾಗಾಗಿ ಗುರುವನ್ನು ಎತ್ತರದಲ್ಲಿ ಕೂರಿಸುವಂಥ ಪದ್ಧತಿ, ಪಾದಗಳಿಗೆ ನಮಸ್ಕಾರವನ್ನು ಮಾಡುವ ಪದ್ಧತಿ, ಆನಂತರದಲ್ಲಿ ಗುರುವಿನ ಪಾದೋದಕ ತೀರ್ಥ ಪ್ರಸಾದವನ್ನು ತಗೊಳ್ಳುವಂಥ ಪರಂಪರೆ ಇಂದಿನದಲ್ಲ, ಇದು ತುಂಬ ವರ್ಷಗಳಿಂದ ಬಂದಂಥ ಪರಂಪರೆ. ಹಾಗಾಗಿ ಇವತ್ತು ನಿನ್ನೆ ಮಾಡಿರುವಂಥ ಕ್ರಿಯೆ ಅಲ್ಲ ಇದು ಅಂಥೇಳಿ ಬಹಳ ಸುಂದರವಾಗಿ ಆ ಗುರುಗಳು ಶಿಷ್ಯನಿಗೆ ಉಪದೇಶವನ್ನು ಮಾಡಿದರು. ಮುಂದೆ ಹೇಳ್ತಾರೆ, ನೋಡಪ್ಪ, ಗುರುವಿನಲ್ಲಿ ವಿಶಿಷ್ಟವಾದ ಶಕ್ತಿ ಇರುತ್ತೆ. ಜಪತಪವನ್ನು ಮಾಡಿ, ಪೂಜಾ ಅನುಷ್ಠಾನಗಳನ್ನು ಮಾಡಿ ಆ ಸಿದ್ಧಿಯನ್ನು ಪಡೆದಿರ್ತಾರೆ ಗುರುಗಳು. ಆ ಸಿದ್ಧಿಯಿಂದ ಭಕ್ತರ ಕಲ್ಯಾಣಕ್ಕಾಗಿ ಆ ಸಿದ್ಧಿಯನ್ನು, ಶಕ್ತಿಯನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಗುರುವನ್ನು
ನಾವು ಶ್ರೇಷ್ಠ ಸ್ಥಾನದಲ್ಲಿ ಕೂರಿಸಿ ಗೌರವವನ್ನು ಕೊಡುವಂಥ ಪರಂಪರೆ ನಮ್ಮ ಧರ್ಮದಲ್ಲಿ ಇದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು. ಮುಂದೆ ಹೇಳ್ತಾರೆ, ಗಂಗಾ ಪಾಪಂ ಶಶಿ ತಾಪಂ ಧನ್ಯಂ ಕಲ್ಪತರುಸ್ತತ ಪಾಪಂ ತಾಪಂಚ ಧನ್ಯಂಚ ಹರಂತಿ ಸಂತ ಸಜ್ಜನ. ಅವ್ರು ಹೇಳ್ತಾ ಇದ್ದಾರೆ, ನೋಡಪ್ಪ, ಮನುಷ್ಯ ಅನೇಕ ಪಾಪ ಕರ್ಮವನ್ನು ಮಾಡಿದಾಗ ಆ ಪಾಪ ಕರ್ಮಗಳ ಪರಿಹಾರಕ್ಕಾಗಿ, ವಿಮೋಚನೆಗಾಗಿ, ಮುಕ್ತಿಗಾಗಿ ಗಂಗಾ ಸ್ನಾನವನ್ನು ಮಾಡೋದ್ರಿಂದ ಪಾಪ ಕರ್ಮಗಳು ದೂರವಾಗುತ್ತೆ. ಅದಕ್ಕೆ ಹೇಳ್ತಾರೆ, ಗಂಗಾ ತವ ದರ್ಶನಾತ್ ಮುಕ್ತಿ. ಗಂಗೆಯ ದರ್ಶನದಿಂದ, ಆನಂತರದಲ್ಲಿ ಸ್ನಾನದಿಂದ ಆ ಪಾಪ ಕರ್ಮಗಳು ದೂರವಾಗತ್ತೆ. ಶಶಿ ತಾಪಂ, ಚಂದ್ರದೇವ ಮನುಷ್ಯನಲ್ಲಿರುವಂಥ ಶಾರೀರಿಕ ತೊಂದರೆಗಳು, ಆರೋಗ್ಯ ಸಮಸ್ಯೆ, ಚರ್ಮರೋಗ, ಅನೇಕ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಕೇಳಿದರೆ 21 ಹುಣ್ಣಿಮೆಯ ದಿನ ಚಂದ್ರನ ಬೆಳದಿಂಗಳಿಗೆ ಮಲಗಿದರೆ ಆ ಶರೀರದ ತಾಪಗಳು ದೂರವಾಗತ್ತೆ. ಮುಂದೆ ಹೇಳ್ತಾ ಇದ್ದಾರೆ, ಧನ್ಯಂ ಕಲ್ಪತರುಸ್ತತ. ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷದ ಕೆಳಗೆ ಕೂತು ಮನುಷ್ಯ ಏನನ್ನು ಬೇಡ್ತಾನಲ್ಲ, ಮನಸ್ಸಲ್ಲಿ ಏನನ್ನು ಅನ್ಕೋತಾ ಇದ್ದಾನಲ್ಲ, ತತ್ಕ್ಷಣದಲ್ಲಿ ಅದು ಅವನ ಕೈಗೆ ಸೇರುತ್ತೆ. ಆ ಎಲ್ಲ ಫಲಗಳು ಒಂದು ಕಡೆಗೆ ಏನಾದರೂ ಸಿಗುತ್ತೆ ಅಂದರೆ ಹೇಳ್ತಾ ಇದ್ದಾರೆ, ಪಾಪಂ ತಾಪಂಚ ಧನ್ಯಂಚ ಹರಂತಿ ಸಂತ ಸಜ್ಜನ. ಒಬ್ಬ ತಪಸ್ವಿ, ಸಿದ್ಧಿಪುರುಷ, ಯೋಗಿ, ಸಾಧಕ, ಅನುಷ್ಠಾನ ಮೂರ್ತಿ, ಶಿವಾಚಾರ್ಯ, ಮಹಾಚಾರ್ಯ, ಪರಮಾಚಾರ್ಯ, ಜಗದ್ಗುರು, ಇಂಥ ಮಹಾತಪಸ್ವಿಗಳ ಅನುಗ್ರಹ, ಆಶೀರ್ವಾದ, ಅಂತಃಕರಣ ಕೃಪಾಕಾರುಣ್ಯ, ಕೃಪಾದೃಷ್ಟಿ, ಕೃಪಾನುಗ್ರಹ ಭಕ್ತನ ಮೇಲೆ ಆತು ಅಂತ ಕೇಳಿದರೆ, ಅವನೇನು ಮಾಡ್ತಾ ಇದ್ದಾನೆ? ಗುರುನಾಥ ಪಾಪವನ್ನು ತೊಳಿತಾ ಇದ್ದಾನೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂಥ ಪಾಪವನ್ನು ಭಕ್ತನ ಮಸ್ತಕದ ಮೇಲೆ ಹಸ್ತವನ್ನಿರಿಸಿ ಅವನ ಚಿತ್ಕಲೆಯಿಂದ ಕೂಡಿರುವಂಥ ನೇತ್ರೋನ್ಮಿಲನ, ಆ ನೇತ್ರದಿಂದ ಭಕ್ತನ ನೇತ್ರವನ್ನು ತದೇಕ ದೃಷ್ಟಿಯಿಂದ ನೋಡಿ ಅವನ ಪಾಪಗಳನ್ನು ಹರಣ ಮಾಡುವಂಥ ಶಕ್ತಿ ಗುರುವಿಗಿರುತ್ತೆ. ಪ್ರಾರಬ್ಧ ಕರ್ಮದಿಂದ ಅನೇಕ ಗಂಡಾಂತರಗಳು, ರೋಗ ರುಜಿನಗಳು, ಸಮಸ್ಯೆಗಳು ಏನಾದರೂ ಇತ್ತು ಅಂತ ಕೇಳಿದರೆ ಅವುಗಳನ್ನು ನಾಶಪಡಿಸುವಂಥ ಶಕ್ತಿ ಗುರುವಿನಲ್ಲಿರುತ್ತೆ. ಅದಕ್ಕೆ ಹೇಳ್ತಾರೆ, ಗುರು ಏನು ಮಾಡ್ತಾನೆ? ಪಾಪವನ್ನು ತೊಳೆದು ಹಾಕ್ತಾ ಇದ್ದಾನೆ. ಗಂಗಾ ಪಾಪಂ ಶಶಿ ತಾಪಂ, ತಾಪಗಳನ್ನು ಕೂಡ ಗುರು ದೂರ ಮಾಡಬಲ್ಲ. ಶಾರೀರಿಕ ತೊಂದರೆ, ಮಾನಸಿಕ ತೊಂದರೆ, ಕೌಟುಂಬಿಕ ತೊಂದರೆ, ಆನಂತರ ಪ್ರಾರಬ್ಧ ಕರ್ಮ, ಶರೀರ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಆಗಾಮಿಕ ಕರ್ಮ, ಆದಿ ಭೌತಿಕ ಕರ್ಮ, ಆದಿ ದೈವಿಕ ಕರ್ಮ, ಆಧ್ಯಾತ್ಮಿಕ ಕರ್ಮ ಅಂತೇನಿದ್ದಾವಲ್ಲ, ಇವುಗಳನ್ನು ಕೂಡ ತೊಳೆದು ಹಾಕುವಂಥ ಶಕ್ತಿ ತಪಸ್ವಿ ಗುರುವಿನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಪಾಪ ತಾಪ ಶಾಪಗಳು ದೂರವಾಗತ್ತೆ. ಆನಂತರ ಮನೋವಾಂಛಿತ ಫಲಗಳನ್ನು, ಭಕ್ತನ ಮನಸ್ಸಲ್ಲಿ ಏನಿರ್ತದೆ, ಭಕ್ತನ ಭಾವನೆಯಲ್ಲಿ ಏನಿದೆ, ಆ ಭಕ್ತನ ಮನಸ್ಪೂರ್ವಕವಾಗಿರ್ತಕ್ಕಂಥ ಸಂಕಲ್ಪಗಳನ್ನು, ಇಷ್ಟಾರ್ಥಗಳನ್ನು ಪರಿಪೂರ್ಣಗೊಳಿಸುವಂಥ ಶಕ್ತಿ ಗುರುವಿಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದಾರೆ, ಪಾಪಂ ತಾಪಂಚ ಧನ್ಯಂಚ ಹರಂತಿ ಸಂತ ಸಜ್ಜನ ಅಂತ ಬಳಸಿಕೊಂಡು ಬಂದಿದ್ದಾರೆ. ಅಂಥ ತಪಸ್ವಿಗಳ ಆಶೀರ್ವಾದ, ಅನುಗ್ರಹ, ಅಂತಃಕರಣ ಕೃಪಾಕಾರುಣ್ಯ, ಕೃಪಾದೃಷ್ಟಿ ಭಕ್ತನ ಮೇಲಿದ್ದಾಗ ಎಲ್ಲ ಪ್ರಕಾರ ದೋಷಗಳು ದೂರವಾಗತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಥ ಗುರುವಿಗೆ ನಾವು ಶರಣಾಗತರಾಗಬೇಕು. ಭಗವಂತ ಮತ್ತು ಗುರುನಾಥ ಶರಣಾಗತ ವತ್ಸಲ, ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಶರಣಾಗತರಾದ್ವಿ ಅಂತ ಕೇಳಿದರೆ ಅಂಥ ಗುರುವಿನ ಆಶೀರ್ವಾದ ನಮಗೆ ಲಭ್ಯವಾಗತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶೋಂ ಭೂಯಾತ್.